ಪಂಚ ಧರಿಸಿದ್ರು ಅನ್ನೋ ಕಾರಣಕ್ಕಾಗಿ ಜಿಟಿ ಶಾಪಿಂಗ್ ಮಾಲ್ಗೆ ಎಂಟ್ರಿ ಕೊಡದೆ ರೈತನಿಗೆ ಅವಮಾನಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಜಿಟಿ ಮಾಲ್ ಅನ್ನ 7 ದಿನಗಳ ಕಾಲ ಮುಚ್ಚಿಸಲಾಗುತ್ತೆ ಅಂತ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ವಿಧಾನಸಭೆಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದನದಲ್ಲೂ ಈ ವಿಚಾರ ಪ್ರಸ್ತಾಪ ಆಗಿತ್ತು, ಆಕ್ರೋಶ ವ್ಯಕ್ತವಾಗಿತ್ತು. ಇದರ ಬೆನ್ನಿಗೆ ರಾಜ್ಯ ಸರ್ಕಾರ ಕ್ರಮದ ಭರವಸೆಯನ್ನ ಕೊಟ್ಟಿದೆ. ಆ ಕ್ರಮ ಏನು ಅಂತಂದ್ರೆ 7 ದಿನ ಜಿಟಿ ಮಾಲ್ ಅನ್ನ ಬಂದ್ ಮಾಡಲಾಗುತ್ತೆ ಅನ್ನೋ ವಿಚಾರವನ್ನ ಸದನಕ್ಕೆ ತಿಳಿಸಲಾಗಿದೆ. ಈ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಪ್ರಸಾರ ಮಾಡಿತ್ತು. ಇದಾದ ಬಳಿಕ ನಿನ್ನೆ ಫಕೀರಪ್ಪ ಆ ಜಿಟಿ ಮಾಲ್ಗೆ ಎಂಟ್ರಿ ಆಗೋ ಸಂದರ್ಭದಲ್ಲಿ ಅವರಿಗೆ ಸನ್ಮಾನ ಕೂಡ ಮಾಡಲಾಯಿತು. ಈಗ ಜಿಟಿ ಮಾಲ್ ಅನ್ನ 7 ದಿನಗಳ ಕಾಲ ಮುಚ್ಚಿಸುವಂತ ನಿರ್ಧಾರವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ನ್ಯಾಯ ಸಿಗಬೇಕಂದ್ರೆ ಸರ್ಕಾರ ದಯಮಾಡಿ ಆ ಮಾಲ್ನ ಮುಚ್ಚಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ, ಪಾಪ ಆ ರೈತ ನನ್ನ ಹತ್ರ ಫೋನಲ್ಲಿ ಮಾತಾಡಿದಾಗ ಹೇಳಿದೆ, ನಾನು ಬರ್ತೀನಿ ನಡಿಯಪ್ಪ ಹೋಗೋಣ ಇಬ್ರು ಅಂತ. ದಯಮಾಡಿ ಆ ರೈತನಿಗೆ ಅನ್ಯಾಯ ಆಗಿದೆ, ಅಗೌರವ ಆಗಿದೆ, ರೈತನ ಬೆನ್ನೆಲುಬು ಅನ್ನದಾತನಿಗೆ ಅನ್ಯಾಯ ಆಗಿದೆ. ದಯಮಾಡಿ ತತ್ಕ್ಷಣದಿಂದ ಆ ಜಿಟಿ ಮಾಲ್ನ ಮುಚ್ಚಿಸಲೇಬೇಕು ಅಂತಕ್ಕಂಥ ಸರ್ಕಾರದ ಒತ್ತಾಯ ಮಾಡಲಿಕ್ಕೆ ನಾನು ಬಯಸ್ತೇನೆ. ಅಧ್ಯಕ್ಷರೇ, ಬರೀ ಮಾಲ್ಗಳದಾಯ್ತು, ಕ್ವಶನ್ ಐತೆ. ಮಾಲ್ಗಳು ಎಲ್ಲರಿಗೂ ಗೊತ್ತಾಗಿದೆ, ಅವ್ರ ಬಗ್ಗೆ ಆಕ್ಷನ್ ತಗೊಳ್ಳೇಬೇಕು. ಸೌದಿ ಹೇಳ್ದಂಗೆ 1 ವಾರ ಕರೆಂಟ್ ಆರ್ ಮಾಡಿ ಇಲ್ಲ ಬಂದಾರ ಮಾಡಿಸಿ. ಬಟ್ ಇಲ್ಲಿ ಬೇರೆ ಪ್ರೈವೇಟ್ ಕ್ಲಬ್ಗಳಿದಾವೆ. ಇದು ನಮ್ಮ ಬೆಂಗಳೂರಿನಾಗೆ ಸೆಂಚುರಿ ಕ್ಲಬ್, ಬೋರಿಂಗ್ ಕ್ಲಬ್, ಅವೆಲ್ಲ ಟೀ ಶರ್ಟ್ ಹಾಕೊಂಡು ಹೋಗ್ಬಾರ್ದು, ಚಪ್ಪಲಿ ಹಾಕೊಂಡು ಹೋಗ್ಬಾರ್ದು, ಕೋಟ್ ಹಾಕೊಂಡು ಬರ್ಬೋದು. ಬಹಳ ಕಡ್ಡಾಯ, ಬಹಳ ಇದು ಮಾಡ್ತಾರೆ, ಕಂಡೀಷನ್ ಆಗ್ತಾರೆ. ಅದ್ರ ಬಗ್ಗೆ ಕೂಡ ಕ್ಲಬ್ನವ್ರು ಕೂಡ ಮೇಲೆ ಕೂಡ ಆಕ್ಷನ್ ತಗೊಂಬಂತ ಮೊನ್ನೆ ಸಭಾಧ್ಯಕ್ಷರೇ ಅಶೋಕ್ ಅಣ್ಣ ಹೇಳ್ದಂಗೆ ಈ ಪಂಚ ಹಾಕೊಂಡು ಚಪ್ಪಲಿ ಹಾಕೊಂಡು ಹೋದ್ರೆ ಈ ಕ್ಲಬ್ಗಳು ಬಿಡಲ್ಲ ಸಭಾಧ್ಯಕ್ಷರೇ. ನಂದೊಂದು ಪ್ರಶ್ನೆ, ಈಗ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನ ಮಂತ್ರಿಗಳಾಗಿದ್ದ ದೇವೇಗೌಡರು ಹೋದ್ರೂ ಆ ಕ್ಲಬ್ಗಳವ್ರು ಹಂಗೆ ಮಾಡ್ತಾರ ಸಭಾಧ್ಯಕ್ಷರೇ? ಅವ್ರಿಗೆ ಹಂಗೆ ಮಾಡಿದ್ರೆ ಅವ್ರಿಗೆ ಗೊತ್ತು ಏನಾಗ್ತದೆ ಅಂತ. ಆದ್ರಿಂದ ಎಲ್ಲಾರ್ಗು ಒಂದೇ ನ್ಯಾಯ ಸಿಗ್ಬೇಕು. ನೀವು ಈ ಪೀಠದ ಮುಖಾಂತರ ಒಂದು ಆದೇಶ ಕೊಡ್ಬೇಕು ಸರ್ಕಾರಕ್ಕೆ. ಬೆಂಗಳೂರಲ್ಲಿ ಕರ್ನಾಟಕದಲ್ಲಿರುವಂತ ಎಲ್ಲ ಕ್ಲಬ್ಗಳಾಗ್ಲಿ ಮಾಲ್ಗಳಾಗ್ಲಿ ನಮ್ಮ ಸಾಂಸ್ಕೃತಿಕ ಉಡುಗೆ ಹೇಳುತ್ತೆ ತನಗೆ ಆದೇಶ ಕೊಡಬೇಕು ಅಂತ. ಸಾಂಸ್ಕೃತಿಕ ಉಡುಗೆ ಏನಿದೆ ಆ ಉಡುಗೆಯನ್ನು ತೊಟ್ಕೊಂಡು ಹೋದ್ರೆ ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡುವಂಥದ್ದು ಆಗ್ಬಾರ್ದು. ಅವ್ರಿಗೂ ಎಲ್ಲಾರ್ಗೂ ಸಿಗುವಂತದ್ದು ಸವಲತ್ತು ಸಿಗ್ಬೇಕು, ಅವ್ರಿಗೆಲ್ಲಾನು ಒಳಗಡೆ ಬಿಡಬೇಕು ಅಂತ ಹೇಳ್ತಾರೆ ಸಭಾಧ್ಯಕ್ಷ. ಕ್ಲಬ್ಬಿನ ಹೆಸರು ಹೇಳೋದು ಬೇಡ, ಹೋದ್ರೆ ಬಿಡ್ತಾರೆ. ಎಷ್ಟೋ ಕ್ಲಬ್ಗಳು ಇಲ್ಲ ಸರ್, ಚಡ್ಡಿ ಬಿಡ್ತಾರೆ. ಚಡ್ಡಿ ಹಾಕೊಂಡು ಹೋದ್ರೆ ಬಿಡದೇ ಇದ್ರೆ ಇಲ್ಲ ಸಭಾಧ್ಯಕ್ಷರೇ, ವಾಟ್ ಮೆಸೇಜ್ ದಟ್ ಪರ್ಟಿಕ್ಯುಲರ್ ಮಾಲ್ ಆರ್ ಎನಿ ಅದರ್ ಮಾಲ್ ಈ ಸೈಡ್. ಆಮೇಲೆ ಸುರೇಶ್ ತಾವು ಹೇಳಿದ್ರಲ್ಲ ಕ್ಲಬ್ಸ್ ಅಲ್ಲಿ ಬೋರಿಂಗ್ ಕ್ಲಬ್ಗೆ ಬಿಡೋದಿಲ್ಲ. ಯಾಕೆ ಹೋಗ್ತೀರಾ ಕ್ಲಬ್ ನೀವು? ಮೊನ್ನೆ ನಾನು ಒಂದು ಮೀಟಿಂಗ್ ಕರೆದಿದ್ದೆ, ಸರ್ಕಾರದ ಪರ್ಮಿಷನ್ ತಗೊಂಡು ಹೋಗಿ ಕಮರ್ಷಿಯಲ್ ಒಂದು ಶೂಸ್ ಹಾಕೊಂಡು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ನೇರ ಸಂಪರ್ಕದಲ್ಲಿ. ಪ್ರಗತಿ, ಈಗ ಜಿಟಿ ಮಾಲ್ ಅನ್ನ 7 ದಿನಗಳ ಕಾಲ ಬಂದ್ ಮಾಡ್ತೀವಿ ಅಂತ ಸದನದಲ್ಲಿ ಅಬ್ಬರಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅಲ್ಲಿಗೆ ಮಾಡಿದ ತಪ್ಪಿಗೆ, ಮಾಡಿದ ಅವಮಾನಕ್ಕೆ ತಕ್ಕ ಶಾಸ್ತಿಯಾಗಿದೆ ಜಿಟಿ ಮಾಲ್ಗೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಈ ಒಂದು ಜಿಟಿ ಮಾಲ್ಗೆ ಪಂಚೆ ಧರಿಸಿ ಬಂದಂತಹ ರೈತನಿಗೆ ಒಳಗಡೆ ಪ್ರವೇಶ ಬಿಡದೆ ಇದ್ದಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಈ ಒಂದು ಸುದ್ದಿಯನ್ನ ನ್ಯೂಸ್ ಫಸ್ಟ್ ಮೊನ್ನೆ ರಾತ್ರಿಯೇ ಬಿತ್ತರಿಸಿತ್ತು. ಅದಾದ ಬೆನ್ನಲ್ಲೇ ಸಾಕಷ್ಟು ಬೆಳವಣಿಗೆಗಳಾದವು, ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತ ಆಯಿತು. ರೈತ ಸಂಘಟನೆಗಳಾಗ್ಲಿ ಅಥವಾ ಒಂದಷ್ಟು ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆಗೆ ಈ ಮಾಲ್ನ ಆವರಣ ಸಾಕ್ಷಿಯಾಗಿತ್ತು. ಅದಾದ ಬೆನ್ನಲ್ಲೇ ಇವತ್ತು ಸದನದಲ್ಲೂ ಕೂಡ ಆ ವಿಚಾರ ಚರ್ಚೆ ಆಗಿರುವಂತದ್ದು. ನಗರಾಭಿವೃದ್ಧಿ ಸಚಿವರು ಕೂಡ ಜಿಟಿ ಮಾಲ್ ಅನ್ನ 7 ದಿನಗಳ ಕಾಲ ಬಂದ್ ಮಾಡೋದಕ್ಕೆ ಸೂಚನೆ ಕೊಡ್ತೀವಿ ಅನ್ನುವಂತಹ ಆದೇಶ ಅಂದ್ರೆ ಹೇಳಿರುವಂತದ್ದು. ಸದ್ಯ ನಾನೀಗ ಇದೇ ಮಾಲ್ನ ಆವರಣದಲ್ಲಿ ಇದ್ದೀನಿ. ಇಲ್ಲಿ ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅನ್ನೋದನ್ನ ದೃಶ್ಯದಲ್ಲಿ ನಾನು ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. ಸದ್ಯ ಜಿಟಿ ಮಾಲ್ ಅನ್ನ ಕ್ಲೋಸ್ ಮಾಡೋದಕ್ಕೋಸ್ಕರ ಬಿಬಿಎಂಪಿಯ ಅಧಿಕಾರಿಗಳು ಕೂಡ ಈಗ ಆಲ್ರೆಡಿ ಬಂದಿರುವಂತದ್ದು. ಅಂದ್ರೆ ಅವರಿಗೂ ಕೂಡ ಬಿಬಿಎಂಪಿ ಕಮಿಷನರ್ ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರಂತೆ. ಅಂದ್ರೆ ಮಾಲ್ ನ ಕ್ಲೋಸ್ ಮಾಡುವಂತಹ ಒಂದು ಆದೇಶವನ್ನ ಬಿಬಿಎಂಪಿ ಕಮಿಷನರ್ ಕಡೆಯಿಂದಲೂ ಕೂಡ ಪಾಸ್ ಆಗಿದೆ.
ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿ ಅಧಿಕಾರಿಗಳು ಕೂಡ ಬಂದಿರುವಂತದ್ದು. ಇವರೀಗ ಸದ್ಯ ಜಾಯಿಂಟ್ ಕಮಿಷನರ್ ಶಿವಕುಮಾರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಜಾಯಿಂಟ್ ಕಮಿಷನರ್ ಬಂದ್ರೆ ಅವರ ಸಮ್ಮುಖದಲ್ಲಿ ಈ ಒಂದು ಮಾಲ್ ಅನ್ನ ಕ್ಲೋಸ್ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಪಂಚೆ ಧರಿಸಿ ಬಂದಂತಹ ರೈತನಿಗೆ ಈ ಒಂದು ಮಾಲ್ ನ ಒಳಗಡೆ ಬಿಡದೆ ಅವಮಾನವನ್ನ ಮಾಡಿ ಅವರಿಗೆ ಅಗೌರವವನ್ನ ಸೂಚಿಸಿ ರಾಜ್ಯಾದ್ಯಂತ ಜನರ ಕೆಂಗಣ್ಣಿಗೆ ಈ ಒಂದು ಜಿಟಿ ಮಾಲ್ ಗುರಿಯಾಗಿತ್ತು. ಇಲ್ಲಿರುವಂತಹ ಸೆಕ್ಯೂರಿಟಿಯ ದರ್ಪ ಆಗ್ಲಿ ಅಥವಾ ಅದ್ರ ಜೊತೆಗೆ ಅವರ ಜೊತೆಗಿದ್ದಂತಹ ಮ್ಯಾನೇಜರ್ನ ದರ್ಪ ಆಗ್ಲಿ, ಅದೆಲ್ಲದರ ಬಗ್ಗೆ ಕೂಡ ನ್ಯೂಸ್ ಫಸ್ಟ್ ಎಳೆ ಎಳೆಯಾಗಿ ಸುದ್ದಿ ಪ್ರಸಾರ ಮಾಡುವಂತಹ ಕೆಲಸ ಮಾಡಿತ್ತು. ಅದಾದ ಬೆನ್ನಲ್ಲೇ ಈಗ ಸದನದಲ್ಲೂ ಕೂಡ ಈ ವಿಚಾರ ಚರ್ಚೆಯಾಗಿ ಜಿಟಿ ಮಾಲ್ ಕ್ಲೋಸ್ ಆಗುವಂತಹ ಹಂತಕ್ಕೆ ಬಂದಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಪ್ರಗತಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.